ರಾಜ್ಯ ರಾಜಕೀಯದಲ್ಲಿ ಈಗ ವಿಲೀನ ಪರ್ವದ ಚರ್ಚೆ ತುಂಬಾ ಜೋರಾಗಿದೆ. ಬಿಜೆಪಿ ಜೊತೆಗೆ ಬೇಗ ವಿಲೀನ ಆಗ್ಬಿಡಿ ಎಂದು ಟೀಕಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈಗ ಖಡಕ್ ತಿರುಗೇಟನ್ನ ನೀಡಿದ್ದಾರೆ. ನಿಮ್ಮ ಅನುಭವವೇ ಬೇರೆ, ನಮ್ಮ ಹಾದಿಯೇ ಬೇರೆ ಎನ್ನುವ ಮೂಲಕ ಎಚ್.ಡಿ.ಕೆ ಆಡಿದ ಆ ಮಾತುಗಳ ಹಿಂದಿನ ಮರ್ಮವೇನು? ಈ ಇಬ್ಬರು ಘಟಾನುಘಟಿ ನಾಯಕರ ನಡುವಿನ ಹೈ ವೋಲ್ಟೇಜ್ ಸಂಘರ್ಷದ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026ರ ಆರಂಭದಲ್ಲೇ ಕರ್ನಾಟಕದ ರಾಜಕೀಯ ರಂಗು ಅಭೂತಪೂರ್ವ ತಿರುವುಗಳಿಗೆ ಸಾಕ್ಷಿಯಾಗಿದೆ. ರಾಜ್ಯದ ಇಬ್ಬರು ಪ್ರಭಾವಿ ನಾಯಕರಾದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಸುದೀರ್ಘ ರಾಜಕೀಯ ವೈಷಮ್ಯವು ಈಗ ಹೊಸ ಆಯಾಮವನ್ನ ಪಡೆದುಕೊಂಡಿದೆ. ಈ ಸಂಘರ್ಷದ ಕೇಂದ್ರ ಬಿಂದುವಾಗಿರುವುದು ಬಳ್ಳಾರಿಯ ಹಿಂಸಾಚಾರ, ಜೆಡಿಎಸ್ ಪಕ್ಷದ ಅಸ್ತಿತ್ವದ ಪ್ರಶ್ನೆ ಮತ್ತು ಆಡಳಿತಾತ್ಮಕ ಅನುಭವದ ಕುರಿತಾದ ಪರಸ್ಪರ ವಾಗ್ದಾಳಿಗಳು. ಜನವರಿ 1, 2026ರಂದು ಬಳ್ಳಾರಿಯಲ್ಲಿ ನಡೆದ ಹಿಂಸಾಚಾರವು ಈ ಇಡೀ ವಿವಾದದ ಪ್ರಚೋದಕ ಅಂಶವಾಗಿ ಕಾರ್ಯನಿರ್ವಹಿಸಿತು. ಮಹರ್ಷಿ ವಾಲ್ಮೀಕಿಯವರ ಪ್ರತಿಮೆಯ ಅನಾವರಣದ ಅಂಗವಾಗಿ ಬ್ಯಾನರ್ ಅಳವಡಿಸುವ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ನಡೆದ ಸಂಘರ್ಷವು ಅಂತಿಮವಾಗಿ ರಾಜಶೇಖರ್ ರೆಡ್ಡಿ ಎಂಬ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿನಲ್ಲಿ ಅಂತ್ಯವಾಯಿತು. ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಮತ್ತು ಬಳ್ಳಾರಿಯ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರ ನಡುವಿನ ಈ ಸಂಘರ್ಷವು ಕೇವಲ ಸ್ಥಳೀಯ ವಿವಾದವಾಗಿ ಉಳಿಯದೆ ರಾಜ್ಯ ಮಟ್ಟದ ರಾಜಕೀಯ ಬಿಕ್ಕಟ್ಟಾಗಿ ರೂಪಾಂತರಗೊಳ್ತು. ಬಳ್ಳಾರಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾದಾಗ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಜನವರಿ 6ರಂದು ನಗರಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ರು. ಈ ಸಂದರ್ಭದಲ್ಲಿ ಇವರು ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ತನಿಖೆಯ ಪ್ರಗತಿಯನ್ನ ಪರಿಶೀಲಿಸಿದ್ರು. ಇದೇ ಕ್ರಮವು ಎಚ್.ಡಿ. ಕುಮಾರಸ್ವಾಮಿಯವರ ತೀವ್ರ ಆಕ್ಷೇಪಕ್ಕೆ ಕಾರಣವಾಯಿತು. ಗೃಹ ಖಾತೆಯನ್ನ ಹೊಂದಿರದ ಉಪಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸುವುದು ಸರ್ಕಾರದ ನೀತಿ ನಿಯಮಗಳ ಉಲ್ಲಂಘನೆ ಮತ್ತು ಅಧಿಕಾರ ದುರುಪಯೋಗ ಎಂದು ಕುಮಾರಸ್ವಾಮಿಯವರು ಆರೋಪಿಸಿದರು. ಕುಮಾರಸ್ವಾಮಿಯವರು ಎತ್ತಿರುವ ಅತ್ಯಂತ ಗಂಭೀರ ಪ್ರಶ್ನೆ ಎಂದರೆ ಆಡಳಿತಾತ್ಮಕ ಅಧಿಕಾರ ವ್ಯಾಪ್ತಿ. ಉಪಮುಖ್ಯಮಂತ್ರಿ ಹುದ್ದೆಯು ಕೇವಲ ಒಂದು ಗೌರವ ಸೂಚಕ ಪದವಿಯಾಗಿದ್ದು ಅದಕ್ಕೆ ಸಂವಿಧಾನದಡಿ ಯಾವುದೇ ವಿಶಿಷ್ಟ ಅಧಿಕಾರಗಳಿಲ್ಲ ಎಂಬುದು ಕುಮಾರಸ್ವಾಮಿಯವರ ವಾದ. ಬಳ್ಳಾರಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿದ್ದನ್ನು ಪ್ರಶ್ನಿಸಿದ ಇವರು ರಾಜ್ಯದಲ್ಲಿರುವುದು ಹೆಬ್ಬೆಟ್ಟು ಗೃಹ ಸಚಿವನ ಅಥವಾ ರಬ್ಬರ್ ಸ್ಟ್ಯಾಂಪ್ ಗೃಹ ಮಂತ್ರಿಗಳ ಎಂದು ಕೇಳುವ ಮೂಲಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಸ್ತಿತ್ವವನ್ನೇ ಇವರು ಪ್ರಶ್ನಿಸಿದರು. ಈ ಹೇಳಿಕೆಯು ಕಾಂಗ್ರೆಸ್ ಸರ್ಕಾರದ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಎತ್ತಿ ತೋರಿಸುವ ತಂತ್ರವಾಗಿತ್ತು. ಡಿಕೆ ಶಿವಕುಮಾರ್ ಅವರು ಇತರ ಸಚಿವರ ಖಾತೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಎಂಬ ಸಂದೇಶವನ್ನ ರವಾನಿಸಲು ಕುಮಾರಸ್ವಾಮಿಯವರು ಒತ್ತುವರಿ ಎಂಬ ಪದವನ್ನ ಬಳಸಿದ್ರು. ಭೂಮಿಯನ್ನು ಒತ್ತುವರಿ ಮಾಡುವಂತೆ ಡಿಕೆ ಶಿವಕುಮಾರ್ ಅವರು ಇತರ ಸಚಿವರ ಅಧಿಕಾರವನ್ನು ಕೂಡ ಒತ್ತುವರಿ ಮಾಡುತ್ತಿದ್ದಾರೆ ಎಂಬುದು ಇವರ ಕಟುವಾದ ಟೀಕೆಯಾಗಿತ್ತು. ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಅವರು ಈ ಆರೋಪಗಳನ್ನು ತಳ್ಳಿ ಹಾಕಿದ್ರು. ತಾವು ಸುದೀರ್ಘ ಕಾಲ ಸಚಿವರಾಗಿ ಕೆಲಸ ಮಾಡಿರುವ ಕಾರಣ ಯಾರೊಂದಿಗೆ ಸಭೆ ನಡೆಸಬೇಕು ಮತ್ತು ಆಡಳಿತವನ್ನ ಹೇಗೆ ನಡೆಸಬೇಕು ಎಂಬುದು ತಮಗೆ ಚೆನ್ನಾಗಿ ತಿಳಿದಿದೆ ಎಂಬುದು ಅವರ ಪ್ರತಿವಾದ. ಕುಮಾರಸ್ವಾಮಿಯವರಿಗಿಂತ ತಮಗೆ ಹೆಚ್ಚಿನ ರಾಜಕೀಯ ಅನುಭವವಿದೆ ಮತ್ತು ಅವರಿಂದ ಕಲಿಯುವ ಅಗತ್ಯ ನನಗಿಲ್ಲ ಎಂದು ಅವರು ನೇರವಾಗಿ ಉತ್ತರಿಸಿದರು. ಈ ವಾಗ್ವಾದವು ಕೇವಲ ರಾಜಕೀಯ ಪ್ರಶ್ನೆಯಾಗಿ ಉಳಿಯದೆ ಇಬ್ಬರು ನಾಯಕರ ನಡುವಿನ ವೈಯಕ್ತಿಕ ವರ್ಚಸ್ಸಿನ ಯುದ್ಧವಾಗಿ ಮಾರ್ಪಡಿತು. ಇನ್ನು ಜನವರಿ 8ರಂದು ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಡಿಕೆ ಶಿವಕುಮಾರ್ ಅವರು ಜೆಡಿಎಸ್ ಪಕ್ಷವು ಶೀಘ್ರದಲ್ಲೇ ಬಿಜೆಪಿಯೊಂದಿಗೆ ವಿಲೀನವಾಗಲಿದೆ ಎಂಬ ದೊಡ್ಡ ಸ್ಫೋಟಕ ವಿಚಾರವನ್ನ ತಿಳಿಸಿದರು. ಮಾಜಿ ಜೆಡಿಎಸ್ ಮುಖಂಡ ಗೋವಿಂದರಾಜ್ ಮತ್ತು ಅವರ ಬೆಂಬಲಿಗರನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡ ನಂತರ ಮಾತನಾಡಿದ ಇವರು ಕುಮಾರಸ್ವಾಮಿಯವರ ಪ್ರಸ್ತುತ ಧೋರಣೆ ಮತ್ತು ಬಿಜೆಪಿಯೊಂದಿಗಿನ ಇವರ ನಿಕಟತೆಯನ್ನ ಗಮನಿಸಿದರೆ ವಿಲೀನ ಅನಿವಾರ್ಯ ಎಂದು ಭವಿಷ್ಯವನ್ನ ನುಡಿದರು. ರಾಜ್ಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹೋರಾಟ ಏರ್ಪಟ್ರೆ ಅದು ಕಾಂಗ್ರೆಸ್ಗೆ ಅನುಕೂಲಕರ ಎಂಬುದು ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. 3 ಪಕ್ಷಗಳ ನಡುವಿನ ಸ್ಪರ್ಧೆಯು ಮತಗಳ ವಿಭಜನೆಗೆ ಕಾರಣವಾಗುತ್ತದೆ.
ಅದು ಫಲಿತಾಂಶದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂಬುದು ಅವರ ನಂಬಿಕೆ. ಇನ್ನು ವಿಲೀನದ ಸುದ್ದಿಯನ್ನ ಹರಡುವ ಮೂಲಕ ಜೆಡಿಎಸ್ನ ತಳಮಟ್ಟದ ಕಾರ್ಯಕರ್ತರಲ್ಲಿ ಮತ್ತು ಸ್ಥಳೀಯ ನಾಯಕರಲ್ಲಿ ಅಸುರಕ್ಷಿತ ಭಾವನೆಯನ್ನ ಮೂಡಿಸುವುದು ಇದು ಪಕ್ಷಾಂತರಕ್ಕೆ ಪೂರಕ ವಾತಾವರಣವನ್ನ ಸೃಷ್ಟಿಸುತ್ತದೆ. ಇನ್ನು ಜೆಡಿಎಸ್ ತನ್ನ ಜಾತ್ಯತೀತ ಸಿದ್ಧಾಂತವನ್ನ ಕೈಬಿಟ್ಟು ಬಿಜೆಪಿಯೊಂದಿಗೆ ಗುರುತಿಸಿಕೊಳ್ಳುತ್ತದೆ ಎಂದು ಬಿಂಬಿಸುವ ಮೂಲಕ ಅಲ್ಪಸಂಖ್ಯಾತ ಮತ್ತು ಪ್ರಗತಿಪರ ಮತದಾರರನ್ನು ಜೆಡಿಎಸ್ನಿಂದ ದೂರವಿಡುವುದು. ಇನ್ನು ಡಿಕೆ ಶಿವಕುಮಾರ್ ಅವರು ಜೆಡಿಎಸ್ ಅನ್ನು ಒಂದು ಖಾಸಗಿ ಉದ್ಯಮ ಎಂದು ಟೀಕಿಸಿದ್ರು ಮತ್ತು ಅದಕ್ಕೆ ಸ್ಪಷ್ಟ ಸೈದ್ಧಾಂತಿಕ ಚೌಕಟ್ಟಿಲ್ಲ ಎಂದು ಆರೋಪಿಸಿದ್ರು. ಈ ಹೇಳಿಕೆಗಳು ಜೆಡಿಎಸ್ ನಾಯಕತ್ವವನ್ನು ರಕ್ಷಣಾತ್ಮಕ ಸ್ಥಿತಿಗೆ ತಳ್ಳುವ ಉದ್ದೇಶವನ್ನು ಹೊಂದಿದ್ವು. ಇನ್ನು ಡಿಕೆ ಶಿವಕುಮಾರ್ ಅವರ ವಿಲೀನ ಹೇಳಿಕೆ ಮತ್ತು ಅನುಭವದ ಕುರಿತಾದ ಮಾತುಗಳಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಅತ್ಯಂತ ತೀಕ್ಷ್ಣವಾದ ಮಾತುಗಳಿಂದ ಪ್ರತಿಕ್ರಿಯಿಸಿದ್ರು. ಇವರು ಡಿಕೆ ಶಿವಕುಮಾರ್ ಅವರ ಅನುಭವವನ್ನ ಪ್ರಶ್ನಿಸುವ ಮೂಲಕ ಅವರ ರಾಜಕೀಯ ಇತಿಹಾಸದ ಕರಾಳ ಮುಖಗಳನ್ನ ಕೆದಕಿದ್ರು. ಡಿಕೆ ಶಿವಕುಮಾರ್ ಅವರೇ, ನಿಮ್ಮ ಅನುಭವ ಮತ್ತು ನನ್ನ ಅನುಭವದ ನಡುವೆ ದೊಡ್ಡ ವ್ಯತ್ಯಾಸವಿದೆ. ನನಗೆ ಜನಸೇವೆಯ ಅನುಭವವಿದ್ದರೆ ನಿಮಗೆ ಭೂ ಕಬಳಿಕೆ, ಒತ್ತುವರಿ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳ ಅನುಭವವಿದೆ ಎಂದು ಕುಮಾರಸ್ವಾಮಿ ಅವರು ಟೀಕಿಸಿದರು. ಇಲ್ಲಿ ಅನುಭವ ಎಂಬ ಪದವನ್ನು ಕುಮಾರಸ್ವಾಮಿ ಅವರು ವ್ಯಂಗ್ಯವಾಗಿ ಬಳಸುವ ಮೂಲಕ ಡಿಕೆ ಶಿವಕುಮಾರ್ ಅವರ ಮೇಲಿರುವ ವಿವಿಧ ಭ್ರಷ್ಟಾಚಾರದ ಆರೋಪಗಳು ಮತ್ತು ತನಿಖೆಗಳನ್ನು ಸಾರ್ವಜನಿಕರಿಗೆ ನೆನಪಿಸಿದರು. ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರ ಆಡಳಿತಾತ್ಮಕ ಶೈಲಿಯನ್ನ ಒತ್ತುವರಿ ಸಂಸ್ಕೃತಿ ಎಂದು ಕರೆದರು. ನಿಮಗೆ ಭೂ ಒತ್ತುವರಿ ಮಾಡುವುದು ಸಾಮಾನ್ಯ. ಅದೇ ರೀತಿ ಮತ್ತೊಬ್ಬ ಸಚಿವರ ಖಾತೆಯನ್ನು ಒತ್ತುವರಿ ಮಾಡುವುದರಲ್ಲಿಯೂ ನೀವು ನಿಸ್ಸೀಮರು ಎಂದು ಅವರು ಹೇಳಿದರು. ಜೊತೆಗೆ ಉಪಮುಖ್ಯಮಂತ್ರಿ ಹುದ್ದೆಗೆ ಯಾವುದೇ ಹೆಚ್ಚಿನ ಅಧಿಕಾರವಿಲ್ಲದಿದ್ದರೂ ಸಭೆಗಳನ್ನು ನಡೆಸುವ ಮೂಲಕ ಡಿಕೆ ಶಿವಕುಮಾರ್ ಅವರು ಅಸಂವಿಧಾನಿಕವಾಗಿ ವರ್ತಿಸ್ತಾ ಇದ್ದಾರೆ ಎಂಬುದು ಇವರ ಮುಖ್ಯ ಆರೋಪವಾಗಿತ್ತು. ಇನ್ನು ಬಳ್ಳಾರಿ ಪ್ರಕರಣದಲ್ಲಿ ತನಿಖೆಯ ದಿಕ್ಕು ತಪ್ಪಿಸಲಾಗುತ್ತಿದೆ ಎಂದು ಕುಮಾರಸ್ವಾಮಿ ಅವರು ಗಂಭೀರ ಆರೋಪವನ್ನ ಮಾಡಿದರು. ರಾಜಶೇಖರ ರೆಡ್ಡಿ ಅವರ ಮರಣೋತ್ತರ ಪರೀಕ್ಷೆಯನ್ನು 2 ಬಾರಿ ಮಾಡಿಸಲಾಗುತ್ತಿದೆ ಮತ್ತು 2ನೇ ಬಾರಿ ಮಾಡಿಸಿರುವ ವರದಿಯು ಮೊದಲಿನದಕ್ಕಿಂತ ಭಿನ್ನವಾಗಿದೆ ಎಂದು ಅವರು ವಾದಿಸಿದರು. ಬಿಜೆಪಿಯ ಜನಾರ್ದನ್ ರೆಡ್ಡಿ ಅವರ ಮೇಲೆ ಕೊಲೆ ಆರೋಪ ಹೊರಿಸಲು ಸರ್ಕಾರವು ವೈದ್ಯಕೀಯ ವರದಿಗಳನ್ನು ತಿರುಚುತ್ತಿದೆ ಎಂಬುದು ಅವರ ಆತಂಕವಾಗಿತ್ತು. ಇದಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ಮರಣೋತ್ತರ ಪರೀಕ್ಷೆಯು ಒಮ್ಮೆ ಮಾತ್ರ ನಡೆದಿದೆ ಮತ್ತು ಕುಮಾರಸ್ವಾಮಿಯವರು ಸುಳ್ಳು ಸುದ್ದಿಯನ್ನ ಹಬ್ಬಿಸುವ ಮೂಲಕ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಹೇಳಿದರು. ಇನ್ನು ಡಿಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವಿನ ಈ ಸಂಘರ್ಷದ ಆಳವಾದ ಬೇರುಗಳು ಒಕ್ಕಲಿಗ ಸಮುದಾಯದ ನಾಯಕತ್ವದ ಪೈಪೋಟಿಯಲ್ಲಿವೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯವು ನಿರ್ಣಾಯಕ ಮತ ಬ್ಯಾಂಕ್ ಆಗಿದ್ದು, ಐತಿಹಾಸಿಕವಾಗಿ ಜೆಡಿಎಸ್ ಈ ಪ್ರದೇಶದಲ್ಲಿ ಭದ್ರ ನೆಲೆಯನ್ನ ಹೊಂದಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಈ ಪ್ರದೇಶದಲ್ಲಿ ಕಾಂಗ್ರೆಸ್ನ ಪ್ರಭಾವವನ್ನ ಹೆಚ್ಚಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಇನ್ನು ರಾಜಕೀಯ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾವಾಗ ಏನ್ ಬೇಕಿದ್ರೂ ಆಗ್ಬೋದು, ಸ್ನೇಹವೂ ಕೂಡ ಆಗ್ಬೋದು ಅಥವಾ ಸಂಘರ್ಷವೂ ಕೂಡ ಆಗ್ಬೋದು. ಈ ಹಿಂದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರವನ್ನ ರಚಿಸಿದ್ದನ್ನ ಡಿಕೆ ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು ಒಟ್ಟಿಗೆ ತಿರುಗಾಡಿದ್ದನ್ನ ಇಡೀ ರಾಜ್ಯವೇ ಕಂಡಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.